ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ನಮ್ಮ ಹೆಮ್ಮೆಯ ಯೋಧರ ಮೇಲೆ ಉಗ್ರರು ಆತ್ಮಾಹುತಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇಶಾದ್ಯಂತ ಎಲ್ಲರೂ ಕೂಡ ಕಂಬನಿಯನ್ನ ಮಿಡಿದಿದ್ರು. ಜೊತೆಗೆ ಸಾಕಷ್ಟು ಕಡೆಯಿಂದಲೂ ಕೂಡ ಸಹಾಯಧನ ಹರಿದು ಬಂದಿತ್ತು. ಇದಕ್ಕೆ ಇನ್ಫೋಸಿಸ್ ಸಂಸ್ಥೆ ಕೂಡ ಹೊರತಾಗಿಲ್ಲ. ಇನ್ಫೋಸಿಸ್ ಸಂಸ್ಥೆ ಈಗ ನಮ್ಮ ಹೆಮ್ಮೆಯ ಯೋಧರಿಗೆ ತಲಾ 10 ಲಕ್ಷ ಸಹಾಯಧನವನ್ನು ನೀಡಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇನ್ಫೋಸಿಸ್ನ ಮುಖ್ಯಸ್ಥೆ ಸುಧಾಮೂರ್ತಿ ಅವರಿದ್ದಾರೆ. ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ರೀತಿಯಾದಂಥ ಘಟನೆ ಆಗಿ ಹೋಗಿದೆ. ಇಡೀ ದೇಶ ಕೂಡ ಕಂಬನಿ ಮಿಡಿದಿದೆ. ನಿಮ್ಮ ಕಡೆಯಿಂದ ಒಂದು ಸಹಾಯಧನ ಕೂಡ ಹೋಗ್ತಾ ಇದೆ, ಏನು ಹೇಳ್ತೀರಿ? ಸಹಾಯಧನ ಕೊಡ್ಬೇಕಾದ್ರೆ ದುಃಖದಿಂದ ಕೊಡ್ತಾ ಇದ್ದಾರೆ. ಅಂದರೆ ದುಡ್ಡು ಕೊಡ್ತೀನಿ ಅಂತ ದುಃಖ ಅಲ್ಲ, ಎಂಥ ಪರಿಸ್ಥಿತಿಯಲ್ಲಿ ಕೊಡ್ತಾ ಇದ್ದೀವಿ ಅದಕ್ಕೆ ದುಃಖ ಇದೆ, ಹಣಕ್ಕೋಸ್ಕರ ಅಲ್ಲ. ಮತ್ತು ಹೋದ ಜೀವ ಮರಳಿ ಬರೋದಿಲ್ಲ, ಯಾವ ಹಣ ಕೊಟ್ಟರೂ ಬರೋದಿಲ್ಲ ಅದು. ಮತ್ತು ಅವ್ರಿಗೆ ಬೇಕಾದಷ್ಟು ಜೀವನ ಬಾಳಿ ಬದುಕಲಿಕ್ಕಷ್ಟು ಅವ್ರ ಜೀವನ ಇತ್ತು. ಮೊಗ್ಗು ಅರಳುವ ಮುನ್ನವೇ ಅದು ಕಡ್ದು ಹಾಕಿ ಅನಿಸುತ್ತೆ. ಮತ್ತು ಇರೋ ನೆತ್ತರ ತರ್ಪಣ ಇದು ನಾವು ಅವ್ರು ಮಾಡಿದ್ದಕ್ಕೆ. ನಮ್ಮ ದೇಶದವರು, ನಮ್ಮ ಯುವಕರು ಅಷ್ಟೆಲ್ಲ ಮಾಡಿದಾರಲ್ಲ, ಅವ್ರಿಗೆ ನಾವು ಕೃತಜ್ಞತೆ ಬಿಟ್ಟು ಬೇರೆ ಏನು ಹೇಳೋಕ್ಕಾಗುತ್ತೆ? 2 ಸಾಂತ್ವನದ ನುಡಿ, 2 ಕಂಬನಿ ಮತ್ತು ಸ್ವಲ್ಪ ಹಣ, ಅದಕ್ಕೆ ಬಿಟ್ಟು ಏನು ಕೊಡಲಿಕ್ಕಾಗುತ್ತೆ? ಮೇಡಮ್, ನೀವು ಒಂದು ಮಾತು ಹೇಳ್ತೀರಿ, ಅಂದರೆ ಇದನ್ನು ಹಣವನ್ನು ಕೊಡ್ತಾ ಇದ್ದೀನಿ ಅಂತ ನಂಗೆ ಹೇಳೋಕ್ಕಿಂತ ಇಷ್ಟ ಆಗಲಿಲ್ಲ, ಯಾಕಂದರೆ ಅಲ್ಲಿ ಜೀವ ಹೋಗಿದೆ ಅಂತ ಹೇಳಿ. ಸೊ ಈ ಮೂಲಕ ಯೋಧರ ಒಂದು ಕುಟುಂಬಕ್ಕಿರ್ಬೋದು ಅಥವಾ ಅವರ ಒಂದಷ್ಟು ಜನ ಏನು ಅಲ್ಲಿ ಇನ್ನೂ ಕೂಡ ನಮ್ಮ ದೇಶಕ್ಕೂ ಕಾಯ್ತಾ ಇದ್ದಾರಲ್ಲ, ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇದೊಂದು ವೀರ ಮರಣ, ದೇಶಕ್ಕಾಗಿ ಕೊಡುವ ಬಲಿದಾನ, ಅದು ಒಂದು ಶ್ರೇಷ್ಠ ಜೀವನ ಅಂತ ಹೇಳಕ್ಕೆ ಬಯಸ್ತೀನಿ. ಸುಮ್ಮನೆ ಹುಟ್ಟಿ ಬೆಳೆದು ಎಲ್ಲೋ ಬೆಳೆದು ಎಲ್ಲೋ ಆಗಿ ಜೀವಕ್ಕಿಂತ ನಮ್ಮ ದೇಶದ ರಕ್ಷಣೆಗಾಗಿ ಎಷ್ಟು ಮಾಡಿದಾರಲ್ಲ, ಇದೊಂದು ಶ್ರೇಷ್ಠ ಜೀವನ, ಸಾರ್ಥಕ ಜೀವನ ಅಂತ ಹೇಳಕ್ಕೆ ಬಯಸ್ತೀನಿ. ಮೇಡಮ್, ಈಗಾಗಲೇ ದೇಶ ಕೂಡ ಕಂಬನಿ ಮಿಡ್ತಿದೆ, ಜೊತೆಗೆ ಅವರ ಕುಟುಂಬಸ್ಥರು ನೊಂದಿದ್ದಾರೆ. ಈ ರೀತಿಯಾದಂಥ ಘಟನೆ ಯಾರು ಕೂಡ ಊಹಿಸಿರಲಿಲ್ಲ. ಅಕಸ್ಮಾತಾಗಿ ಆಗಿದಂಥ ಘಟನೆಗೆ ಇವತ್ತು 44 ಜನ ನಮ್ಮ ಹೆಮ್ಮೆಯ ಯೋಧರನ್ನ ಕಳ್ಕೊಂಡಿದ್ದೀವಿ. ಸೊ ಅವರ ಕುಟುಂಬಕ್ಕೆ ಏನು ಹೇಳ್ತೀವಿ? ನಿಮ್ಮ ಬಂಧು ಬಾಂಧವರು ಅಥವಾ ನಿಮ್ಮ ಮಕ್ಕಳನ್ನು ಕಳೆದುಕೊಂಡ ತಾಯಿಗೆ ತಾಯಿಯ ದುಃಖ ಕೊನೆವರೆಗೂ ಅಲ್ಲ, ಅದು ಯಾರ ಮಾತಿನಿಂದ ಹೋಗೋದಲ್ಲ. ಅವ್ರು ಇರೋ ತನಕ ತಾಯಿ ತಂದೆಗೆ ಆ ದುಃಖ, ಮಾಡಿಕೊಂಡ ಹೆಂಡತಿಗೂ ದುಃಖ ಇದ್ದೇ ಇರ್ತದೆ. ಆದರೆ ನಿಮ್ಮ ಮಕ್ಕಳು ಮಾಡಿದ ಬಲಿದಾನದಿಂದ ಅವರು ನಮ್ಮ ಭಾರತದ ಗಡಿಯನ್ನು ರಕ್ಷಿಸಿ ನಮ್ಮ ಕೋಟ್ಯಾಂತರ ಜನರಿರೋ ಹಾಗೆ ಮಾಡಿದ್ದಾರೆ. ಅದಕ್ಕೆ ಆ ದೃಷ್ಟಿಯಿಂದ ನಿಮ್ಮ ಜೀವನವೂ ಅಷ್ಟೇ ಸಾರ್ಥಕ. ಎಂಥ ಮಕ್ಕಳಿಗೆ ನೀವು ಜೀವನ ಕೊಟ್ಟಿದ್ದೀರ, ಎಂಥ ಗಂಡ ನೀವು ಮದುವೆ ಆಗಿದ್ದೀರ, ಅದಕ್ಕೆ ಆ ದೃಷ್ಟಿಯಿಂದ ನಿಮ್ಮದು ಒಂದು ಸಾರ್ಥಕದ ಜೀವನ. ಆದರೆ ಪರ್ಸ್ನಲ್ ಲಾಸು ನಿಮ್ಮದು ಇದೆ. ನೀವು ವೀರ ಭಗತ್ ಸಿಂಗು, ಚಂದ್ರಶೇಖರ್ ಆಜಾದ್ ಅವರು ಇವತ್ತು ಇಲ್ಲದ ಸಹಿತ ಜನ ಇವತ್ತಿಗೂ ನಾವು ನೆನೆಸ್ತೀವಿ ಅವ್ರನ್ನ. ಹಾಗೆ ನಿಮ್ಮ ಮಕ್ಕಳು ಈ ಕಾಲ ಕಳೆದರೂ ಕಾಲ ಮಾಸೋದೇ ಇಲ್ಲ, ಜನ ನೆನೆಸ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಎಷ್ಟೊಂದು ಜನ ಈ ರೀತಿಯಾದಂಥ ಘಟನೆ ಆದಮೇಲೆ ನಾವು ಕೂಡ ಹೋಗ್ತೀವಿ, ನಾವು ಕೂಡ ಜಮ್ಮು ಕಾಶ್ಮೀರದಲ್ಲಿ ಹೋರಾಟವನ್ನು ಮಾಡ್ತೀವಿ, ಯುದ್ಧವನ್ನು ಮಾಡ್ತೀವಿ ಅಂತ ಹೇಳಿ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅಂತ ಹೇಳಿ. ಸೊ ಯೋಧರಾಗಬೇಕು ಅಂತ ಮುಂದೆ ಪಣ ತೊಟ್ಟಿರುವಂಥವ್ರಿಗೆ ನಿಮ್ಮ ಕಡೆಯಿಂದ ಮುಖ್ಯಸ್ಥೆಯಾಗಿ ಏನು ಹೇಳ್ತೀರಿ? ಧೈರ್ಯದ ಜೀವನ ತೋರಿಸಿದ್ದಾರೆ ನಿಮ್ಮ ಅಣ್ಣ ತಮ್ಮಂದಿರು. ಆ ಮಾರ್ಗದಲ್ಲಿ ನೈತಿಕವಾಗಿ ದೇಶದ ರಕ್ಷಣೆಗಾಗಿ ನೀವು ಮಾಡಬಯಸಿದ್ರೆ ಖಂಡಿತ ಮಾಡಿರಿ. ಇದಿಷ್ಟು ಇನ್ಫೋಸಿಸ್ನ ಮುಖ್ಯಸ್ಥೆ ಸುಧಾಮೂರ್ತಿ ಅವರ ಮಾತು. ಅಂದರೆ ನಾನು ಹಣ ಅಂತ ಹೇಳಿ ಕೊಡೋದಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದರೆ ಒಂದು ಜೀವ ಹೋಗಿದೆ, ಅದು ವೀರ ಮರಣ ಆಗಿದೆ. ಆದರೆ ಆ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿ ಅವರು ಏನು ಈಗ ವೀರ ಮರಣವನ್ನು ಅಪ್ಪಿದ್ದಾರೆ, ಎಲ್ಲ ಕುಟುಂಬಸ್ಥರಿಗೂ ಕೂಡ ನನ್ನ ಕಡೆಯಿಂದ ಸಾಂತ್ವನ ಹೇಳ್ತಿದ್ದೀನಿ ಅನ್ನೋದು ಸುಧಾಮೂರ್ತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅರುಣ್ ಕುಮಾರ್ ಜೊತೆ ಪಲ್ಲವಿ, ಫಸ್ಟ್ ನ್ಯೂಸ್, ಬೆಂಗಳೂರು.